ಹಾಯ್ ಹಲೋ ನಮಸ್ಕಾರ. ತರಾಂತರದ ಜ್ಯೂಸ್ ಮಾಡ್ತಾರೆ. ನಾನು ಇದನ್ನ ನೆಲ್ಲಿಕಾಯಿದು ಜ್ಯೂಸ್ ಮಾಡ್ಕೊಂಡು ಬಂದಿದ್ದೀನಿ. ಹಾಗೆ ಇದ್ರ ಉಪಯೋಗ ಎಷ್ಟು ಅಂತ ಹೇಳೋಕ್ಕೆ ಆಗಲ್ಲ. ಇದೊಂಥರ ಸಿದ್ಧೌಷಧಿ ಅಂತಲೇ ಹೇಳ್ಬೋದು. ಕೊಲೆಸ್ಟ್ರಾಲ್ ಜಾಸ್ತಿ ಆದರೆ, ಹಾಗೆ ಶುಗರ್ ಜಾಸ್ತಿ ಆದರೆ, ತಲೆ ಕೂದಲು ಉದುರಿದ್ರೆ, ಪಿತ್ತ ಜಾಸ್ತಿ ಆದರೆ ಈ ನೆಲ್ಲಿಕಾಯಿನ ಉಪಯೋಗಿಸ್ತಾರೆ. ಈ ಜ್ಯೂಸನ್ನು ಪ್ರತಿದಿನ ಬೆಳಿಗ್ಗೆ ಹಾಳು ಹೊಟ್ಟೆಗೆ ಕುಡಿದ್ರೆ ಭಾಳ ಒಳ್ಳೆಯದು. ಅದೂ ಆಗಲಿಲ್ಲ ಅಂದರೆ ವಾರಕ್ಕೊಂದು 2-3 ಸರಿನಾದರೂ ಕುಡೀರಿ. ಸುಲಭವಾಗಿ ಮಾಡುವ ಈ ನೆಲ್ಲಿಕಾಯಿ ಜ್ಯೂಸಿನ ವಿಡಿಯೋನ ನೋಡ್ತಾ ಹೋಗೋಣ ಬನ್ನಿ. ನಾನಿಲ್ಲಿ ನೆಲ್ಲಿಕಾಯಿ ಜ್ಯೂಸಿಗೆ 3 ನೆಲ್ಲಿಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ. ಅದ್ರ ಜೊತೆ ಕರಿಬೇವಿನ ಹೆಸರು ಅಂದರೆ ಒಂದು 10-15 ತೊಗೊಂಡಿದ್ದೀನಿ. ಸ್ವಲ್ಪ ಹಸಿರು ಅಂದರೆ ಬೆಳೆದಿದ್ದು ತೊಗೊಂಡಿದ್ದೀನಿ. ಹಾಗೆ 10 ಕಾಳುಮೆಣಸು ತೊಗೊಂಡಿದ್ದೀನಿ. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಒಂದು ಸರಿ ಪುಡಿ ಮಾಡ್ಕೊಳ್ಳೋಣ. ಈಗ ಇಷ್ಟು ಪುಡಿ ಆಗಿದ್ದೀರಾ, ಹೀಗೆ ಪುಡಿ ಮಾಡಿದರೆ ಅದು ನಯಸ್ಸಾಗಿ ರುಬ್ಬೋದು. ಇಲ್ಲ ಅಂದರೆ ಮೊದಲೇ ನೀರು ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಾಗಲ್ಲ. ಈಗ ಅರ್ಧ ಲೋಟದಷ್ಟು ನೀರು ಹಾಕಿದ್ದೀನಿ, ನಯಸ್ಸಾಗಿ ರುಬ್ಬೋಣ. ಈಗ ಇನ್ನೊಂದು ಅರ್ಧ ಲೋಟದಷ್ಟು ನೀರು ಹಾಕೋಣ, ಪುನಃ ರುಬ್ಬೋಣ. ಈಗ ಸೋಸೋಣ. ಪುನಃ ಒಂದು ಅರ್ಧ ಲೋಟದಷ್ಟು ನೀರನ್ನು ಮಿಕ್ಸಿ ಜಾರ್ ತೊಳೆದು ಹಾಕೋಣ. ಈಗ ಇದನ್ನು ಸ್ವಲ್ಪ ಗಟ್ಟಿ ಹಿಂಡೋಣ. ಈಗ ನೋಡಿ ಈ ಥರ ಬರುತ್ತೆ. ಬೇಕಾದ್ರೆ ಇದರ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಬೇಕಾದ್ರೆ ಸ್ವಲ್ಪ ನೀರು ಹಾಕ್ಬೋದು. ಅಂದರೆ 2 ಲೋಟ ಮಾಡ್ಬೋದು ಅಷ್ಟೇ ಜ್ಯೂಸು. ಕರಿಬೇವು ಹಾಕಿದ್ದಕ್ಕೆ ನೋಡಿ ಸ್ವಲ್ಪ ಗ್ರೀನಿಶ್ ಬಂದಿದೆ. ಕೆಲವರು ಇದಕ್ಕೆ ಜೀರಿಗೆನೂ ಸೇರಿಸ್ತಾರಂತೆ, ನಾನೇನು ಸೇರಿಸಿಲ್ಲ. ಈಗ ಇದಕ್ಕೆ ಜೇನುತುಪ್ಪ ಹಾಕ್ತೀನಿ. ಅಂದರೆ ಶುಗರ್ ಇರೋರು ಜೇನುತುಪ್ಪ ಹಾಕಲೇಬೇಕಾದ್ರೂ ಕುಡಿಬೋದು. ಆದರೆ 1 ಡ್ರಾಪ್ ಹಾಕಿದರೆ ಸಾಕು. ಶುಗರ್ ಇಲ್ಲ ಅಂತ ಹೇಳಿದ್ರೆ ಒಂದು ಅರ್ಧ ಸ್ಪೂನಷ್ಟು ಜೇನುತುಪ್ಪ ಹಾಕ್ಕೊಳ್ಳೋದು. ಈಗ ಒಂದು ಸರಿ ಹೀಗೆ ಮಿಕ್ಸ್ ಮಾಡೋಣ. ಈಗ 1-2 ಸರಿ ಜೇನುತುಪ್ಪ ಸರಿ ಕರಗಬೇಕಲ್ಲ, ಅದಕ್ಕೆ ಎತ್ತೊಯ್ಯೋದು. ಮಾರ್ಕೆಟಿಗೆ ಹೋಗ್ತೀವಿ, ನೆಲ್ಲಿಕಾಯಿ ಜ್ಯೂಸ್ ಕೊಡಿ ಅಂತ ಹೇಳ್ತೀವಿ, ಕುಡಿತೀವಿ. ಅದಕ್ಕೆ ಪ್ರಿಸರ್ವೇಟಿವ್ ಹಾಕಿರ್ತಾರೆ. ಅದು ಆರೋಗ್ಯಕ್ಕೆ ಸಹಿತ ಒಳ್ಳೆಯದಲ್ಲ. ಎಲ್ಲ ಸೀಸನಲ್ಲೂ ನೆಲ್ಲಿಕಾಯಿ ಸಿಗುತ್ತೆ. ಮನೆಗೆ ತರೋದು, ಈ ಥರ ಜ್ಯೂಸ್ ಮಾಡಿ ಕುಡಿಯೋದು. ಹಾಗೆ ಇದನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆ ಕುಡಿಬೇಕು. ಕುಡಿದ ಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ಬೇರೆ ಕಾಫಿ ಟೀ ಏನಾದರೂ ಕುಡಿಬೋದು. ಈ ಜ್ಯೂಸು ಮಾಡಿದ ತಕ್ಷಣ ಕುಡಿಬೇಕು, ಇಡಬಾರ್ದು. ನೋಡಿದ್ರಲ್ಲ, ಕಾಸು ಖರ್ಚಿಲ್ಲದೆ ನೆಲ್ಲಿಕಾಯಿ ಜ್ಯೂಸನ್ನ ಎಷ್ಟು ಸುಲಭವಾಗಿ ಮಾಡ್ಬೋದು ಅಂತ. ನೀವು ಸಹ ಇದನ್ನು ಮಾಡಿಕೊಂಡು ವಾರಕ್ಕೆ 1-2 ಸರಿನಾದರೂ ಕುಡೀರಿ. ನಿಮ್ಮ ಆರೋಗ್ಯದಲ್ಲಿ ಬದಲಾವಣೆ ಗೊತ್ತಾಗುತ್ತೆ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.